इव स्वस्तिस्तु सतां हरिः ओम् जातां सेवासमुद्रात् स्वपदसरसिजे स्वर्पितां स्वप्रकाशां निर्दोषामर्घहीनां जगति हनुमतो भक्तिमाणिक्यमालाम् दृष्ट्वा तस्मै प्रदातुं सकलमसदृशं चिन्तयन् रामदेव प्रादादात्मानमेव प्रमद महपरिष्वङ्गलीलाच्छलेन ಎಲ್ಲವೂ ಕೂಡ ದ್ವಿತೀಯ ವಿಭಕ್ತಿಯಲ್ಲಿ ಬಂದ ಶಬ್ದಗಳಿವೆ ಮೊದಲಿಗೆ. ಆಮೇಲೆ ಇನ್ನೊಂದು ಸಾಲಿನಲ್ಲಿ ಆ ಆಲಿಂಗನದ ಮಹತ್ವವನ್ನ ಹೇಳ್ತಾ ಇದ್ದಾರೆ. ಮೊದಲನೇ ಸಾಲಿನಲ್ಲಿ ಅವನ ಮಾಲೆ, ಅವನ ಭಕ್ತಿ ಅನ್ನುವಂತಹ ಮಾಲೆಯ ಬಗ್ಗೆ ಮಾತು ಬಂತು. ಆ ಭಕ್ತಿಯ ಮಾಲೆಯನ್ನ ಹೊತ್ತು ಬಂದ ಹನುಮಂತನಿಗೆ ಏನು ಕೊಟ್ಟ ಅನ್ನೋದನ್ನ ಎರಡನೇ ಸಾಲಿನಲ್ಲಿ ಹೇಳ್ತಾ ಇದ್ದಾರೆ. ಜಾತಾಂತ ಪ್ರತ್ಯಯ ಅಂತ ಶಬ್ದ ಸ್ತ್ರೀಲಿಂಗ ಪ್ರಥಮ ಏಕ. ಸೇವಾ ಏವ ಸಮುದ್ರಂ ಸಮುದ್ರ ತಸ್ಮಾತ್ ಪಂಚಮಿ ಏಕ. ಸ್ವಪದ ಸರಸಿಜೆ ಸ್ವಪದಂ ಸರಸಿಜ ಇವ ಸರಸಿಜಮಿವ ತಸ್ಮಿನ್ ಸ್ವಪದ ಸರಸಿಜೆ. ಸರಸ್ ಅಂದ್ರೆ ಸರೋವರ, ಸರಸ್ಸಿನಲ್ಲಿ ಹುಟ್ಟಿದ್ದು ಸರಸಿಜ ಅಂದ್ರೆ ಕಮಲ. ಪದಕಮಲದಲ್ಲಿ ಸಪ್ತಮಿ ಏಕ. ಸ್ವರ್ಪಿತಾಂ ಸ್ವಪ್ರಕಾಶಾಂ ಎರಡು ಕೂಡ ಸ್ತ್ರೀಲಿಂಗ ದ್ವಿತೀಯ ಏಕ. ನಿರ್ದೋಷಾಂ ಅರ್ಘಹೀನಾಂ ಜಗತಿ ಹನುಮತಃ ಜಗತಿ ಸಪ್ತಮಿ ಏಕ. ಹನುಮತಃ ಷಷ್ಠಿ ಏಕ. ಭಕ್ತಿ ಮಾಣಿಕ್ಯಮಾಲಾಂ ಸ್ತ್ರೀಲಿಂಗ ದ್ವಿತೀಯ ಏಕ. ಭಕ್ತಿರೇವ ಮಾಣಿಕ್ಯಂ ಮಾಣಿಕ್ಯಾನಾಂ ಮಾಲಾ ದ್ವಿತೀಯ ಏಕ. ದೃಷ್ಟ್ವಾ ತ್ವಾ ಪ್ರತ್ಯಯಾಂತಮವ್ಯಯಂ ತಸ್ಮೈ ಸಪ್ತಮಿ ಚತುರ್ಥಿ ಏಕ. ಪ್ರದಾತುಂ ತುಮುನ್ ಪ್ರತ್ಯಯಾಂತಮವ್ಯಯಂ ಸಕಲಂ ಅಸದೃಶಂ ಎರಡೂ ಕೂಡ. ಎಲ್ಲವೂ ಕೂಡ ಏನೇನು ವಸ್ತುಗಳನ್ನ ತಂದು ಎದುರುಗಡೆ ಇಟ್ಟರು ಕೂಡ ಇದು ಹನುಮಂತನಿಗೆ ಕೊಡ್ಲಿಕ್ಕೆ ಯೋಗ್ಯವಾದದಲ್ಲಪ್ಪ. ಛೆ, ಇದನ್ ಕೊಟ್ರೆ ಹನುಮಂತನಿಗೆ ಅವನ ಕೆಲಸಕ್ಕೆ ಬೆಲೆ ಕಟ್ಟಲಿಕ್ಕೆ ಸಾಧ್ಯ ಇಲ್ಲ ಅಂತ ಅರ್ಥೈಸಿಕೊಂಡು ಸಕಲಂ ಅಸದೃಶಂ ಚಿಂತಯನ್. ಚಿಂತಯನ್ ಶತ್ರು ಪ್ರತ್ಯಯಾಂತವಾದ ಶಬ್ದ. ರಾಮದೇವ ಪುಲ್ಲಿಂಗ ಪ್ರಥಮ ಏಕ. ಪ್ರಾದಾತ್ ಅದಾತ್ ಅಂತ ಧಾನ್ಯದಾನಿ ಲಂಗ್ ಪ್ರ ಉಪಸರ್ಗ. ಆತ್ಮಾನಂ ದ್ವಿತೀಯ ಏಕ. ಏವ ಅವ್ಯಯ. ಪ್ರಮದ ಮಹಪರಿಷ್ವಂಗ ಲೀಲಾಚ್ಛಲೇನ. ಇದು ಎಲ್ಲೋ ಇಡೀ ಸೇರಿ ಒಂದೇ ಶಬ್ದವಾಗಿ ಬಂತು. ಪ್ರಮದ ಅಂದ್ರೆ ಖುಷಿ, ಮಹಾ ಅಂದ್ರೆ ಉತ್ಸವ. ಸೀತೆಯನ್ನ ಕಂಡ ಅಷ್ಟೇ ಖುಷಿ ಆ ಚೂಡಾಮಣಿಯಿಂದ ಉಂಟಾಯಿತು. ಅದನ್ನೇ ಉತ್ಸವದಂತೆ ಹಬ್ಬದಂತೆ ಆಚರಿಸುತ್ತಾ ಪರಿಷ್ವಂಗ ಆಲಿಂಗನೆಯನ್ನ ಕೊಡುವ ನೆಪದ ಮೂಲಕ ತನ್ನನ್ನೇ ಕೊಟ್ಟ. ಪರಿಷ್ವಂಗದ ಲೀಲೆಯ ನೆಪದಲ್ಲಿ ಆತ್ಮಾನಮೇವ ಪ್ರಾದಾತ್. ಆಲಿಂಗನದ ನೆಪದಲ್ಲಿ ಹನುಮಂತನಿಗೆ ರಾಮ ತನ್ನನ್ನೇ ಕೊಟ್ಟ. ಬಹಳ ಪ್ರಸಿದ್ಧವಾದದ್ದು ಆಲಿಂಗನ ಅನ್ನೋದು. ಆಲಿಂಗನ ಯಾವತ್ತೂ ಕೂಡ ಎದುರುಗಡೆಯವರ ಹೃದಯದ ಎಲ್ಲ ವೇದನೆಗಳನ್ನು ಕೂಡ ಕಳಿಯುತ್ತೆ. ಮತ್ತು ಅವರಿಂದ ಅವರು ಸುಖವಾಗಿದ್ರೆ ಅವರ ಆ ಸುಖದ ವೈಬ್ ಅದು ಇಬ್ಬರಿಗೂ ಹಂಚಿಕೊಂಡು ವೃದ್ಧಿ ಆಗುತ್ತೆ, ಅದು ಕಮ್ಮಿ ಆಗುದಿಲ್ಲ. ಯಾವತ್ತೂ ಕೂಡ ಆಲಿಂಗನಕ್ಕೆ ತುಂಬಾ ಅರ್ಥ ಇದೆ. ಶಿಷ್ಯನಾಗಿ ಅಥವಾ ಮಿತ್ರನಾಗಿ, ಆತ್ಮೀಯನಾಗಿ, ಸಖನಾಗಿ, ಅಂದ್ರೆ ಬದುಕಿನ ಸಂಗಾತಿಯಾಗಿ ಯಾವುದೇ ರೀತಿಯಿಂದಲೂ ಕೂಡ ಆಲಿಂಗಿಸಿದ್ರು ಅದಕ್ಕೊಂದು ಬೇರೆ 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 ಆದ ಬಲ ಇದೆ, ಅರ್ಥನೂ ಇದೆ. ಆ ಹಿನ್ನೆಲೆಯಲ್ಲಿ ಹನುಮಂತನಿಗೆ ತನ್ನನ್ನೇ ರಾಮಚಂದ್ರ ಕೊಟ್ಟ. ಅದನ್ನ ಮಧ್ವಾಚಾರ್ಯರು ತಾತ್ಪರ್ಯ ನಿರ್ಣಯದಲ್ಲಿ ಸಮಾಶ್ಲಿಷದಮುಂ ಪರಮಾಭಿತುಷ್ಟ ಅಂತ ಒಂದು ಮಾತು ಹಾಕಿದ್ದಾರೆ. ಸಮಾಶ್ಲಿಷತ್ ವಸ್ತುತಃ ಧಾತುವನ್ನ ತೆಗೆದು ನೋಡಿದ್ರೆ ಶ್ಲಿಷ ಸಂಶ್ಲೇಷಣೆ ಅನ್ನೋದ್ರಲ್ಲಿ ಆಶ್ಲಿಷತ್ ಅಂತ ಆಗುತ್ತೆ ರೂಪ. ಆ ಕ ಅನ್ನುವ ಶಬ್ದವನ್ನ ಕಿತ್ತು ಶ್ಲಿಷತ್ ಅಂತ ಅಷ್ಟಕ್ಕೆ ರೂಪ ಕೊಟ್ಟು ಯಾಕೆ ಈ ತರದ ಶಬ್ದವನ್ನು ಬಳಸಿದ್ರು ಅಂತ ಗೋವಿಂದಾಚಾರ್ಯರು ಅದಕ್ಕೆ ಬನ್ನಂಜಿಯವರು
ವಿವರಣೆ ಕೊಡ್ತಾ ಗುರುಗಳು ಕಕಾರವನ್ನ ತೆಗೆಯುವುದು ಅಂದ್ರೆ ಆನಂದವನ್ನ ಕಮ್ಮಿ ಮಾಡಿದ್ದು ಅಂತ. ಲಕ್ಷ್ಮಿಗೆ ಕೊಡುವ ಆಲಿಂಗನ ಅದು ಯಾರಿಗೂ ಸಿಗ್ಲಿಕ್ಕೆ ಸಾಧ್ಯ ಇಲ್ಲ, ಅದು ಆನಂದದ ತುತ್ತ ತುದಿ. ಆದರೆ ಹನುಮಂತನಿಗೂ ಕೂಡ ಅಂಥ ಒಂದು ಅರ್ಹತೆ ಇದೆ, ಆಲಿಂಗನ ಪಡೆಯುವ ಅರ್ಹತೆ ಇದೆ. ಆದ್ರೆ ಅದರ ಒಂದು ಸಣ್ಣ ಕ ಅಂದ್ರೆ ಆನಂದವನ್ನು ಸ್ವಲ್ಪ ಕಮ್ಮಿ ಮಾಡಿ, ಲಕ್ಷ್ಮಿಗೆ ಕೊಡುವುದಕ್ಕಿಂತ ಸ್ವಲ್ಪ ಕಮ್ಮಿ ಮಾಡಿಯೂ ಆದ್ರೆ ಪೂರ್ಣವನ್ನೇ ಕೊಟ್ಟು ತನ್ನನ್ನೇ ಕೊಡುವ ರೀತಿಯಲ್ಲಿ ಅವನಿಗೆ ಉಡುಗೊರೆಯನ್ನ ನೀಡಿದ ಅಂತ ಈ ಶ್ಲೋಕದೊಟ್ಟಿಗೆ ಈ ಸರ್ಗವೂ ಕೂಡ ಮುಕ್ತಾಯ ಆಗುತ್ತೆ. 6ನೇ ಸರ್ಗ ಸುಂದರ ಕಾಂಡವೂ ಕೂಡ ಸಮಾಪ್ತವಾಗುತ್ತೆ. ಮುಂದೆ ಯುದ್ಧ ಕಾಂಡ ಆರಂಭ ಆಗುವುದಕ್ಕೆ ಈ ಕಾಂಡದ ಕೊನೆಯ ಸಾಲನ್ನು ನಾವು ನೋಡಿದ್ವಿ. ಒಟ್ಟು ಸುಂದರ ಕಾಂಡದ ಪಾರಾಯಣ ಮಾಡುವುದರಿಂದ, ಅದರ ಅನುಸಂಧಾನ ಮಾಡುವುದರಿಂದ ವಿಶಿಷ್ಟವಾದ ಫಲಗಳಿವೆ ಅಂತ ಹೇಳ್ತಾರೆ. ಇತಿ ಶ್ರೀ ನಾರಾಯಣ ಪಂಡಿತಾಚಾರ್ಯ ವಿರಚಿತೆ ಸಂಗ್ರಹ ರಾಮಾಯಣ ಕಾವ್ಯೆ ಷಷ್ಠ ಸರ್ಗ. ಸಂಗ್ರಹ ರಾಮಾಯಣ ಟೀಕಾಯಾಂ ವಿಶ್ವಪತಿ ತೀರ್ಥೀಯ ಸಹಚಂದ್ರಿಕಾ ಸಂಗ್ರಹ ಚಂದ್ರಿಕಾ ಅನ್ನುವ 2 ವ್ಯಾಖ್ಯಾನಗಳನ್ನು ಕೂಡ ನಾವು ಇಲ್ಲಿ ನೋಡ್ಲಿಕ್ಕಾಯ್ತು. ಒಂಚೂರು ಕೆಳಗೆ ಬನ್ನಿ, ಒಂದ್ಸರ್ತಿ ಸಂಗ್ರಹ ಚಂದ್ರಿಕೆಯ ವಾಕ್ಯವನ್ನು ಓದಿ ಬಿಡೋಣ. ಅಲ್ಲಲ್ಲ, ವ್ಯಾಖ್ಯಾನಕ್ಕೆ ಬನ್ನಿ, ಇನ್ನು ಚೂರು ಕೆಳಗೆ. ಅಲ್ಲೆಲ್ಲೆಲ್ಲೆಲ್ಲೆಲ್ಲೆಲ್ಲೆಲ್ಲೆ, ಇನ್ನು ಕೆಳಗೆ, ಇನ್ನು ಕೆಳಗೆ. ಇದೆ ಕೆಳಗೆ ಕೆಳಗೆ ಅಂದ್ರೆ 2ನೇ ವ್ಯಾಖ್ಯಾನ ತೆಗೆದು, ಇದು ಫಸ್ಟ್ ವ್ಯಾಖ್ಯಾನ, ಇನ್ನೊಂದು ವ್ಯಾಖ್ಯಾನ ಇದೆ ಇದಾದ್ಮೇಲೆ, ಅದನ್ನು ಓದಿ ಬಿಡೋಣ. ಅಂತೆ ಸ್ರಗ್ಧರಯ ಕಾಂಡಾರ್ಥಂ ಉಪಸಂಹರತಿ. ಸ್ರಗ್ಧರ ಅಂತ ಈ ಛಂದಸ್ಸಿಗೆ ಹೆಸರು, ಅಂದ್ರೆ 21 ಅಕ್ಷರ. ಮ್ರಭ್ನೈರ್ಯಾನಾಂ ಮುನಿರ್ಯೋ ತ್ರಿದಶಕ ತರುಣೈಃ ಸ್ರಗ್ಧರ ಕೀರ್ತಿತೇಯಂ. ಸ್ರಗ್ಧರ ಅನ್ನೋದು ಮ್ರಭ್ನೈರ್ಯಾನಾಂ ತ್ರಯೇಣ ತ್ರಿಮುನಿ ಯತಿಯುತೋ ಸ್ರಗ್ಧರ ಕೀರ್ತಿತೇಯಂ. 21 ಅಕ್ಷರದ 3 ಭಾಗಗಳಾಗಿ ನಿಲ್ಲಿಸ್ಲಿಕ್ಕೆ ಅವಕಾಶವಿರುವಂತೆ. ಈಗ ನಾವು ಪಾಂತ್ವಸ್ಮಾನ್ ಪುರುಹೂತ ವೈರಿ ಬಲವನ್, ಅಲ್ಲಿ ಅದು ಬೇರೆ ಆಯ್ತು, ವಂಶಸ್ಥ ಇದು ಯಾವುದು ಸೂರ್ಯಾಶ್ವದ ಶಾರ್ದೂಲ ವಿಕ್ರೀಡಿತ ಆಯ್ತು. ಅದರ ನೆಕ್ಸ್ಟ್ ಶ್ರೀಮದ್ ವಿಶ್ವಂಗ್ರನಿಷ್ಠಾ ಅತಿಗುಣ ಗುರುತಮ ಶ್ರೀಮದಾನಂದ ತೀರ್ಥ ತ್ರೈಲೋಕ್ಯಾಚಾರ್ಯ ಪಾದೋ ಜ್ವಲ ಜಲ ಜಲಸತ್ ಪಾಂಸಬೋಸ್ಮಾನ್ ಪುನಂತು ಅಂತ ನಾವು ಹೇಳುವ 3 ಕಡೆಗಳಲ್ಲಿ ಯತಿ ನಿಲ್ಲಿಸುವುದು ಅಂತ ಏನಿದೆ ಅದು ಸ್ರಗ್ಧರ ಅಂತ ಹೆಸರು, ಬಹಳ ಪ್ರಸಿದ್ಧ. ಅದಕ್ಕೋಸ್ಕರ ಆ ಶ್ಲೋಕ ನೆನಪಿಸಿದೆ. 21 ಅಕ್ಷರ, ಒಟ್ಟು 4 ಪಾದಗಳಲ್ಲಿ 84 ಅಕ್ಷರದ ಸಾಲಾಗತ್ತೆ ಈ ಪದ್ಯ. ಸೇವಾ ಸಮುದ್ರದ ವಿಷಯವನ್ನ ಕುರಿತು ಮಾತಾಡಿದ್ರು. ಜಾತಾಂ ಸೇವಾ ಸಮುದ್ರಾತ್ ಜಾತಾಂ, ಸೇವೆಯನ್ನ ಮಾಡುವುದೇ ಬದುಕಿನ ಧರ್ಮ ಅಂತ ಭಾವಿಸಿದಂತೆ ಉಕ್ಕೇರಿ ಹರಿದ ಸಮುದ್ರದಂತಿದ್ದ ಹನುಮಂತ ಅಲ್ಲಿಂದ ಎತ್ತಿದ ಭಕ್ತಿಯ ಮಾಣಿಕ್ಯದ ಮಾಲೆಯನ್ನ ರಾಮನಿಗೆ ಅರ್ಪಿಸಿದ ಅನ್ನೋದಕ್ಕೋಸ್ಕರ ಹೇಳಿದ್ದು. ಮಾಣಿಕ್ಯ ಮಿತಿ ಮಣಿ ವಿಶೇಷ, ಒಂದು ವಿಶಿಷ್ಟವಾದ ಬೆಲೆ ಬಾಳುವ ಕಲ್ಲಿನಿಂದ ಪ್ರಾಕೃತಿಕವಾಗಿ ಸಿದ್ಧವಾದ ಮಣಿಯನ್ನ ಮಾಣಿಕ್ಯ ಅಂತ ಕರೀತಾರೆ. ಅರ್ಘಹೀನಾಂ ಅಮೂಲ್ಯಾಂ ಜಗತಿ ವಿದ್ಯಮಾನಾಂ ಸಕಲಂ ಅಸದೃಶಂ ಮತ್ವಾ ದೃಷ್ಟ್ವಾ. ಜಗತ್ತಿನಲ್ಲಿ ಏನೇ ಕೊಟ್ರು ಇದು ಹನುಮಂತನಿಗೆ ಸೆಟ್ ಆಗುವಂಥದ್ದಲ್ಲ, ಹನುಮಂತನ ಯೋಗ್ಯತೆಗೆ ಹೊಂದುವಂಥದ್ದಲ್ಲ. ಹನುಮಂತನಿಗೆ ಇದು ಕೊಟ್ಟು ಅವನ ಕೆಲಸಕ್ಕೆ ಬೆಲೆ ಕಟ್ಟಲಿಕ್ಕೆ ಸಾಧ್ಯ ಇಲ್ಲ. ಅಂತಹ ಅಮೂಲ್ಯವಾದ ವ್ಯಕ್ತಿತ್ವವುಳ್ಳ ಹನುಮಂತನಿಗೆ ಸುಮ್ಮನೆ ಏನೋ ಉಡುಗೊರೆ ಕೊಟ್ಟೆ ಅಂತ ಕೈ ತೊಳ್ಕೊಳ್ಳೋ ಹಾಗಾಗಬಾರದು ಅಂತ ಮತ್ವ ತಿಳಿದು ಪ್ರಮದ ಮಹೇನ ವಾರ್ತೆಯಿಂದ ಹುಟ್ಟಿದ ಆನಂದೋತ್ಸವೇನ, ಮಹಾ ಅಂದ್ರೆ ಉತ್ಸವ, ಪ್ರಮದ ಅಂದ್ರೆ ಆನಂದ, ಆನಂದದ ಉತ್ಸವದಿಂದ ಪರಿಶ್ವಂಗಲೀಲಾ ಆ ನೆಪದಿಂದ ಆತ್ಮಾನಮೇವ ಪ್ರಾದಾತ್ ಇದಂತು ಮಮ ದೀನಸ್ಯ ಮನೋಭೂಯ ಪ್ರಕರ್ಷತಿ ಯದಿ ಹಾಸ್ಯ ಪ್ರಿಯಾಖ್ಯಾತು ನ ಕುರ್ಮಿ ಸದೃಶಂ ಪ್ರಿಯಂ
ಏಷ ಸರ್ವಸ್ವಭೂತಸ್ತು ಪರಿಷ್ವಂಗೋ ಹನುಮತಃ ಮಯಾ ಕಾಲಮಿದಂ ಇಮಂ ಪ್ರಾಪ್ಯ ದತ್ತಸ್ತಸ್ಯ ಮಹಾತ್ಮನಃ ಇತ್ಯುಕ್ತ್ವಾ ಪರಿಹೃಷ್ಟಾಂಗೋ ರಾಮಸ್ತಂ ಪರಿಶಶ್ವಜೆ ಹನುಮಂತಂ ಮಹಾತ್ಮಾನಂ ಕೃತಕಾರ್ಯಮುಪಾಗತಂ. ಯುದ್ಧಕಾಂಡದಲ್ಲಿ ಬಂದ ಅಂದ್ರೆ ಈ ಕಥೆ ಸುಂದರಕಾಂಡಕ್ಕೆ ಮುಕ್ತಾಯ ಆಗತ್ತೆ. ನಿಜವಾಗಿ ಅದಕ್ಕೆ ಇಲ್ಲಿಗೆ ಮುಗಿಸಿದ್ರು. ರಾಮಾಯಣದಲ್ಲಿ ಅವನು ಬಂದು ಹೇಳಿದ ಕಡೆಗೆ ಕಥೆ ಮುಗಿಸಿದ್ದಾರೆ. ಮುಂದೆ ಕಥೆಗೊಂದು ಲಿಂಕ್ ಬೇಕಲ್ವಾ ಅಲ್ಲಿ ಕಾಂಡದಿಂದ ಕಾಂಡಕ್ಕೆ. ಅದಕ್ಕೋಸ್ಕರ ಈ ಭಾಗವನ್ನ ಯುದ್ಧಕಾಂಡದ ಆರಂಭದಲ್ಲಿ ನಿರೂಪಣೆ ಮಾಡಿದ್ದಾರೆ. ಮೊದಲನೇ ಅಧ್ಯಾಯದಲ್ಲಿ ಒಟ್ಟು ತುಂಬಾ ಭಾವವನ್ನ ತುಂಬಿದ ವಾಲ್ಮೀಕಿಗಳ ಮಾತು. ಇಲ್ಲಿ ಗಮನಿಸಿದ್ರೆ ನಿಮ್ಗೊಂದು ವಿಶಿಷ್ಟವಾದ ಪದ ಇದೆ, ಕುರ್ಮಿ ಸದೃಶಂ ಪ್ರಿಯಂ. ಕರೋಮಿ ಅನ್ನೋದನ್ನ ವಾಲ್ಮೀಕಿಗಳು ಕುರ್ಮಿ ಅಂತಾರೆ. ಈಗ ಕರೋತಿ ಕುರುತಃ ಕುರುವಂತಿ, ಕರೋಷಿ ಕುರುತಃ ಕುರುತಃ, ಕುರ್ಮಿ ಕುರುವಹ ಕುರ್ಮಃ ಅಂತ ಯಾಕೆ ಆಗ್ಬಾರ್ದು? ನಿಂದೆ ವ್ಯಾಕರಣನ? ಇದು ವ್ಯಾಕರಣ ಓದಿದ್ಮೇಲೆ ಭಂಗಗೊಳಿಸಬಹುದಾದ ತಾಕತ್ತು. ನಾವು ತಪ್ಪು ಬರೆದು ಇದು ಆಗತ್ತೆ ಅಂತ ವಾಲ್ಮೀಕಿಗಳನ್ನೋ ವ್ಯಾಸರನ್ನೋ ತೋರಿಸ್ಲಿಕ್ಕೆ ಆಗಲ್ಲ. ನಾವು ವ್ಯಾಕರಣವನ್ನೆಲ್ಲ ಅರಿದು ಕುಡುದು ಎಲ್ಲಿ ಕೇಳಿದ್ರು ಹೇಳಲಿಕ್ಕೆ ಬರುತ್ತೆ ಅಂತಂದಾಗ ಈ ಮಾತನ್ನ, ಈ ಪ್ರಯೋಗವನ್ನ, ಈ ತರದ ನಿಯಮ ಮುರಿದು ಪದಗಳನ್ನ ಪ್ರಯೋಗಿಸುವುದನ್ನ ನಾವು ತಂದ್ಕೊಳ್ಬಹುದು. ವಾಲ್ಮೀಕಿಗಳಿಗೆ ಅಷ್ಟು ತಾಕತ್ತಿತ್ತು ಅನ್ನೋದಕ್ಕೆ ಈ ಪದ ಸಾಕ್ಷಿ. ಕರೋಮಿ ಅನ್ನೋದನ್ನ ಕುರ್ಮಿ ಅಂತ ಬದಲಾಯಿಸಿ ಹೇಗ್ ಬರೆದ್ರು ನಾವು ಬರೆದಿದ್ದು ಸಂಸ್ಕೃತ ಅನ್ನುವಷ್ಟು ಎತ್ತರಕ್ಕೆ ಬೆಳೆದ ಋಷಿಗಳು ನಮಗೆ ವಾಲ್ಮೀಕಿಗಳು ಈ ಶಬ್ದಗಳ ಪ್ರಯೋಗಗಳಿಂದ ಗೊತ್ತಾಗತ್ತೆ. ನನಗೆ ತುಂಬಾ ಸೀತೆಯ ವಿರಹದ ಕೇಡುಂಟಾದಾಗ ಅದನ್ನ ಕಳೆಯುವ ಕೆಲಸವನ್ನ ಮಾಡಿದ ಹನುಮಂತನಿಗೆ ಪ್ರಿಯಾಖ್ಯಾತು, ನನಗೆ ಹಿತವನ್ನೇ ಹೇಳಿದ, ಮನಸ್ಸಿಗೆ ಒಪ್ಪಿಗೆ ಆಗುವ, ರುಚಿಯಾಗುವ, ಉತ್ಸಾಹ ತುಂಬುವ ಮಾತುಗಳನ್ನು ಹೇಳಿದ ಹನುಮಂತನಿಗೆ ಏನ್ ಮಾಡ್ಲಿ ನಾನು? ಅವನಿಗೆ ಇಷ್ಟವಾಗುವ ಯಾವ ಕೆಲಸ ಮಾಡ್ಲಿ? ಅವನಿಗೆ ಇಷ್ಟವಾಗುವ ಏನು ವಸ್ತು ಕೊಡ್ಲಿ? ಇಲ್ಲಿರುವ ಯಾವ ಭೂತಗಳು ಕೂಡ ಅಥವಾ ವಸ್ತುಗಳು ಕೂಡ ಅವನಿಗೆ ಸಾಟಿಯಾಗುವಂಥದ್ದಲ್ವೇ ಅಲ್ಲ. ಆದ್ರೆ ಒಂದಿದೆ, ಪರಿಷ್ವಂಗ ಅನ್ನುವುದು ಏಷ ಪರಿಷ್ವಂಗ ಸರ್ವಸ್ವಭೂತ. ಆಲಿಂಗನ ಕೊಡುವುದು ಅಂದ್ರೆ ಸರ್ವಸ್ವವನ್ನು ಕೊಡುವುದು ಅಂತ ಅರ್ಥ. ಅದು ಮತ್ತೆ ಪ್ರತ್ಯೇಕ ಕೊಡ್ಬೇಕಾಗಿಲ್ಲ ಆಸ್ತಿಯನ್ನ, ಅಥವಾ ಏನೇ ಕೊಟ್ರು ಕೂಡ ಪ್ರೀತಿಯಿಂದ ಎರಡು ಮನಸ್ಸುಗಳು ಒಟ್ಟಾಗುವ ರೀತಿಯಲ್ಲಿ ಆಲಿಂಗನ ಆದಾಗ ಅದು ಸರ್ವಸ್ವದಾನ ಅಂತ ಲೆಕ್ಕ. ಅಂಥದ್ದನ್ನ ಕೊಡಬೇಕು ಅಂತ ಭಗವಂತ ಯೋಚಿಸಿ ಮಯಾ ಕಾಲ ಮಿಮ್ಮಂ ಪ್ರಾಪ್ಯ, ಇಂತಹ ಕಾಲದಲ್ಲಿ ನಾನು ಹನುಮಂತನಿಗೆ ಇದನ್ನೇ ಕೊಡ್ತೇನೆ ಅಂತ ಹೇಳಿ ಪ್ರೀತಿ ಹೃಷ್ಟಾಂಗ, ಮೈಯೆಲ್ಲ ಪುಳಕಿತವಾದ ಸ್ಥಿತಿಯಲ್ಲಿ ರಾಮ ಹನುಮಂತನನ್ನ ಪರಿಶಶ್ವಜೆ ಆಲಿಂಗಿಸಿಕೊಂಡ. ಹನುಮಂತಂ ಮಹಾತ್ಮಾನಂ ಕೃತಕಾರ್ಯಮುಪಾಗತಂ, ಮಹಾ ಮೇಧಾವಿಯಾಗಿರುವಂತಹ ಹನುಮಂತನನ್ನು ಕಾಲಕಾಲಕ್ಕೆ ಏನೇನು ಕಾರ್ಯಗಳನ್ನು ನಡೆಸಿದ್ರೆ ಯಜಮಾನನಿಗೆ ತೃಪ್ತಿಯಾಗತ್ತೆ ಅನ್ನುವುದನ್ನು ಚೆನ್ನಾಗಿ ತಿಳಿದವನಾಗಿ ಕಾರ್ಯವನ್ನ ಯಶಸ್ವಿಯಾಗಿ ನಡೆಸಿ ಅದರ ರಿಸಲ್ಟ್ ತಗೊಂಡು ಬಂದು ಮುಂದೆ ಮಾಡಬೇಕಾದ ಕೆಲಸಗಳಿಗೂ ಬೇಕಿರುವ ಪೀಠಿಕೆಗಳನ್ನೆಲ್ಲ ಹೊತ್ತು ಇನ್ನು ಬಾಕಿಯೇ ಇಲ್ಲ, ಅಯ್ಯೋ ಹನುಮಂತ ಇದೊಂದು ಕೆಲಸ ಮಾಡ್ಬೇಕಿತ್ತಲ್ವಾ, ಅಯ್ಯೋ ಹನುಮಂತ ಇದೊಂದು ಮಾಡ್ಬೇಕಿತ್ತಲ್ವಾ ಅಂತ ಹೇಳಲಿಕ್ಕೆ ಅವಕಾಶ ಇಲ್ಲದಂತೆ ಕಾರ್ಯವನ್ನ ಯಶಸ್ವಿಗೊಳಿಸಿದಂತಹ ಹನುಮಂತನಿಗೆ ಇನ್ನೇನ್ ಕೊಡ್ಲಿಕ್ಕೆ ಸಾಧ್ಯ? ಅವನಿಗೆ ನನ್ನನ್ನೇ ಕೊಡುದು ಸರಿ ಅಂತ ಹನುಮಂತನಿಗೆ ರಾಮಚಂದ್ರ ತನ್ನ ಆಲಿಂಗನವನ್ನ ಕೊಟ್ಟ ಎನ್ನುವಲ್ಲಿಗೆ ಶ್ರೀ ಇತಿ ಆಚಾರ್ಯ ಗೋವಿಂದಸ್ಯ ಕೃತಿಷು ಶ್ರೀ ಸಂಗ್ರಹ ರಾಮಾಯಣ ಟೀಕಾಯಾಂ ಸಹ ಚಂದ್ರಿಕಾಯಾಂ ಸುಂದರಕಾಂಡೇ ಷಷ್ಠ ಸರ್ಗ ವಿವರಣಂ ಇತಿ ಸುಂದರಕಾಂಡಂ ಸಮಾಪ್ತಂ. ಮುಂದಿನ ಶ್ಲೋಕಕ್ಕೆ ಹೋಗೋಣ. ಅಥ ಯುದ್ಧಕಾಂಡಂ. ಒಂದು ನಿಮಿಷ, ಇಲ್ಲಿ ಅಧ್ಯಾಯದ ಕೊನೆಯಲ್ಲಿ ಶ್ಲೋಕ ಸಂಖ್ಯೆ ಕೊಟ್ಟಿದ್ದಾರೆ, ಅದು ಎಷ್ಟು ಅಂತ ಒಮ್ಮೆ ನೋಡ್ಬಿಡೋಣ. ಒಟ್ಟು ಇಲ್ಲಿ ತನಕ ಎಷ್ಟು ಶ್ಲೋಕ ಆಯ್ತು ಅಂತ ಕೊನೆಗೆ ಇನ್ನು ಹಿಂದೆ ಇಲ್ಲೇ ಕೊನೆಯಲ್ಲಿ ಒಂದು ನಿಮಿಷ, ಇನ್ನು ಕೆಳಗೆ ಇಲ್ಲೇ ಒಟ್ಟು ನಮಗೆ ಆರಂಭದಿಂದ 2239 ಶ್ಲೋಕಗಳಾದವು. ಈಗ ಸುಂದರಕಾಂಡ ಮುಗಿದ್ರೆ 2239, ಒಟ್ಟು ಸುಂದರಕಾಂಡದಲ್ಲಿ 330 ಶ್ಲೋಕ. ಹಿಂದಿನ ಸುಂದರಕಾಂಡದ
ಹಿಂದಿನ ಕಾಂಡದ ತನಕ 2170 ಹಿಂದಿನ ಸರ್ಗದಲ್ಲಿ. ಈಗ ಮತ್ತೆ 69 ಸೇರಿ 239 ಆಯ್ತು. ಸರಿ, ಒಟ್ಟು ಶ್ಲೋಕಗಳೆಷ್ಟು ನೆನಪಿದ್ಯಾ ಯಾರಿಗಾದ್ರೂ? ಹೇಳಿ ನೋಡೋಣ. ಆರಂಭದಲ್ಲಿ ಹೇಳಿದ್ದೆ. ಯಾರಾದ್ರೂ ನೆನ್ಪಿಟ್ಕೊಂಡಿದ್ದೀರಾ? ನೆನ್ಪಿಲ್ವಾ? ಗುರುರಾಜ ಬಂದಿಲ್ವಾ? ಭೂಷಣ್ ಅವರು ಅಥವಾ ಇನ್ ಯಾರು ಹೇಳ್ಬೋದು, ನಾನು ಸುಮ್ನೆ ಹೆಸರು ಮೇಲ್ ಕಾಣಿಸ್ತಿದೆ ಅಂತ ಓದ್ತಿದ್ದೇನೆ. 5,000 ಸರ. ಅಲ್ಲ, ನಿಮ್ಗೆ ಸುಲಭ ಆಗ್ಲಿ ಅಂತ ಒಂದು 3,006 ಅನ್ಸುತ್ತೆ. ಅಲ್ಲ, ನಿಮ್ಗೆ ಅದು ನೆನ್ಪಿಟ್ಕೊಳ್ಳಿಕ್ ವಾಲ್ಮೀಕಿ ರಾಮಾಯಣ ನಾನು ಹೇಳಿದ್ದು. ವಾಲ್ಮೀಕಿ ರಾಮಾಯಣದಲ್ಲಿ ಸುಂದರಕಾಂಡ 3006 ಶ್ಲೋಕಾಸ್ ಅಲ್ವಾ? ಇರ್ಬೋದು, ಕರೆಕ್ಟ್, ಅಲ್ಲಿ ಇರ್ಬೋದು. ನಾನ್ ಕೇಳ್ತಾ ಇರೋದು ಇಲ್ಲಿ ಇಡೀ ಸಂಗ್ರಹ ರಾಮಾಯಣದಲ್ಲಿ ಒಟ್ಟು ಎಷ್ಟು ಶ್ಲೋಕ ಅಂತ, ಸುಂದರಕಾಂಡ ಅಲ್ಲ. ಸುಂದರಕಾಂಡದ ಈಗ ಇಲ್ಲಿ ಹೇಳಿದ್ನಲ್ಲ ನಾನು, 330 ಅಂತ ಇಲ್ಲಿ ಬರ್ದಿದ್ದು ಓದಿದ್ನಲ್ಲ. ನಾನು ಪಾಠ ಮಾಡೋಕೆ ಆರಂಭದಲ್ಲಿ ಹೇಳಿದ್ದೆ, ಮತ್ತೆ ಮಧ್ಯದಲ್ಲಿ ಒಂದ್ 2-3 ಸಲ ಹೇಳಿದ್ದೇನೆ. ಒಳ್ಳೆ ಟ್ರಿಕ್ಕಿ ಸಂಖ್ಯೆ ಅದು, ನೆನ್ಪಿಟ್ಕೊಳ್ಳಿಕ್ ಸುಲಭದ ಸಂಖ್ಯೆ. ಮರ್ತ್ ಬಿಟ್ರಾ? ಮರಿಬಾರ್ದು, ಮರ್ತ್ರೆ ಕೇಳಿದ್ದೆಲ್ಲ ವ್ಯಸ್ತ. 4,321 ಸರ್. ಗುಡ್. 4,321. 4, 3, 2, 1. ಇನ್ ಮರಿಬೇಡಿ, ನೆನ್ಪಿಟ್ಕೊಳ್ಳಿ, ಸುಲಭ ನೆನ್ಪಿಟ್ಕೊಳ್ಳಿಕ್ಕೆ. 4, 3, 2, 1. ಇದು ಸಮಗ್ರ ಸುಂದರಕಾಂಡದ ಒಟ್ಟು ಶ್ಲೋಕಗಳ ಸಂಖ್ಯೆ. 24,000 ಶ್ಲೋಕಗಳನ್ನ 4,321ಕ್ಕೆ ಇಳಿಸಿದ್ದಾರೆ. ಅದು ಮುಖ್ಯಾಂಶ ಯಾವುದನ್ನು ಬಿಡದೆ, ಯಾವ ಪ್ರಮೇಯಗಳಿಗೂ ಚ್ಯುತಿ ಬಾರದಂತೆ, ಕೆಲವೊಂದ್ ಸರ್ತಿ ಇನ್ನೂ ಹೆಚ್ಚು ಪ್ರಮೇಯಗಳನ್ನ ಸಂಗ್ರಹಿಸುವಂತೆ, ಮೂಲ ಕಥೆಗಳಲ್ಲಿ ಏನಾದ್ರೂ ಕೆಲವು ಲಿಂಕ್ಗಳು ಬಿಟ್ಟು ಹೋಗಿದ್ರೆ ಅದನ್ನ ಸೇರಿಸಿ, ಮತ್ತು ತಾತ್ಪರ್ಯದ ಭಾವಗಳನ್ನೆಲ್ಲ ಸರಿಯಾಗಿ ಹೊಂದಿಸಿ ಕೊಟ್ಟ ಸಂಗ್ರಹ ರಾಮಾಯಣಕ್ಕೆ ನಿಜವಾದ ಹೆಸರು ಸಂಗ್ರಹ ರಾಮಾಯಣ ಅನ್ನೋದು ಸಾರ್ಥಕ. ಸಂಗ್ರಹ ಅಂದ್ರೆ ಅಷ್ಟು ಸಂಗ್ರಹ, ಸಮ್ಯಕ್ ಗ್ರಹಣ, ಮತ್ತು ನಮಗೂ ಕೂಡ ಸಮ್ಯಕ್ ಗ್ರಹಣ ಮಾಡಿಸುವಂಥದ್ದು ಇಡೀ ಕಥೆಯನ್ನ, ನಿಜವಾದ ಮುಖ ಏನದ್ರದ್ದು ಅಂತ. ಸರಿ, ಇಲ್ಲಿಗೆ ನಾವು ಸುಂದರಕಾಂಡದ ಮುಕ್ತಾಯವನ್ನ ನೋಡಿದ್ದಾಯ್ತು. ಮುಂದೆ ಯುದ್ಧಕಾಂಡದ ಶ್ಲೋಕಕ್ಕೆ ಹೋಗೋಣ. ಎರಡು 2,239 ಈ ಅಧ್ಯಾಯದ ಕೊನೆಯಲ್ಲಿ. ಇದರಲ್ಲಿ ಎಷ್ಟಿದೆ ಅಂತ ಮತ್ತೆ ನೆನ್ಪು ಮಾಡ್ಕೊಳ್ಳೋಣ. ಸರಿ, ಯಾರಿದ್ದಾರೆ? ನವನಿಧಿ ಅವರು ಹೇಳಿ. ವಾಣೀಂ ಶ್ರುತ್ವಾ ಹನುಮತೋ ವಾಣೀಂ ಶ್ರುತ್ವಾ ಹನುಮತೋ ವಾಣೀಂ ಶ್ರುತ್ವಾ ಹನುಮತೋ ವಾಚಮಾಚಷ್ಟ ರಾಘವ ವಾಚಮಾಚಷ್ಟ ರಾಘವ ವಾಚಮಾಚಷ್ಟ ರಾಘವ ಕುರುವನ್ ಪ್ರಾಸಾದ ಸಾಮಗ್ರೀಂ ಕುರ್ವನ್ ಪ್ರಾಸಾದ ಸಾಮಗ್ರೀಂ ಕುರ್ವನ್ ಪ್ರಾಸಾದ ಸಾಮಗ್ರೀಂ ನಿರ್ವ್ಯಾಜಾಂ ಸರ್ವತೋಧಿಕಾಂ ನಿರ್ವ್ಯಾಜಂ ಸರ್ವತೋಧಿಕಾಂ ನಿರ್ವ್ಯಾಜಂ ಸರ್ವತೋಧಿಕಾಂ. ಹನುಮಂತನ ಬಾಯಿಂದ ಇಡೀ ಕಥೆಯನ್ನ ಕೇಳಿ ಆಲಿಂಗನವನ್ನು ಕೊಟ್ಟು, ನಂತರ ಹನುಮತಃ ವಾಣೀಂ ಶ್ರುತ್ವ ರಾಘವ ವಾಚಂ ಆಚಷ್ಟ. ಹನುಮಂತನ ಮಾತುಗಳನ್ನ ಕೇಳಿಸಿಕೊಂಡು ಆತನ
ಕ್ರಿಯೆಗೆ ಪ್ರತಿಕ್ರಿಯೆ ಕೊಡಲಾರದೆ ಅಪ್ಪಿ ನಂತರ ವಾಚಂ ಆಚಷ್ಟ ಹೀಗೆ ಮಾತುಗಳನ್ನಾಡಿದ. ಕುರುವನ್ ಪ್ರಸಾದ ಸಾಮಗ್ರೀಂ ನಿರ್ವ್ಯಾಜಾಂ ಸರ್ವತೋಧಿಕಾಂ. ಎಂಥ ಮಾತದು, ಹನುಮಂತನ ಮಾತು ಎಂಥದ್ದು ಅನ್ನುವುದನ್ನ ಇಲ್ಲಿ ಹೇಳ್ತಾ, ಪ್ರಸಾದ ಸಾಮಗ್ರೀಂ ಕುರುವನ್, ಎಂಥ ಮಾತಾಡಿದ ಅಂತಂದ್ರೆ ಹನುಮಂತ ಸಂತೋಷ ಉಣಿಸುವಂತಹ ಮಾತುಗಳನ್ನಾಡಿದ. ನಿರ್ವ್ಯಾಜಾಂ, ಕೆಲಸ ಮಾಡಿದ ಯಾವುದೋ ಒಂದು ತನಗೇನಾದ್ರೂ ರಾಮನಿಂದ ಲಾಭ ಆದೀತು ಅಂತ ಅನ್ನುವ ಕಾರಣಕ್ಕಲ್ಲ. ನಿರ್ವ್ಯಾಜಾಂ ವಾಣೀಂ, ರಾಮನಿಗೆ ಈ ಕತೆ, ಈ ಸೀತೆಯ ಸುದ್ದಿ ಹೇಳಿದ್ರೆ ಅವನು ಹೀಗ್ ಸಂತೋಷ ಪಡ್ತಾನೆ, ಇದರಿಂದ ನನಗೇನೋ ಸಿಗುತ್ತೆ ಅನ್ನುವ ಯಾವುದೇ ಪ್ರತಿಫಲಾಪೇಕ್ಷೆ ಇಲ್ಲದೆ ಹನುಮಂತ ಆಡಿದ ಮಾತು. ನಿರ್ವ್ಯಾಜ ಅಂದ್ರೆ ಮೋಸ ಇಲ್ಲದ್ದು ಅಥವಾ ಪ್ರತಿಫಲಾಪೇಕ್ಷೆ ಇಲ್ಲದ್ದು ಅಂತ ಅರ್ಥ. ನಿರ್ವ್ಯಾಜಾಂ ಸರ್ವತೋಧಿಕಾಂ, ಇಡೀ ಜಗತ್ತಿನಲ್ಲಿ ಇದಕ್ಕಿಂತ ಒಳ್ಳೆ ರೀತಿಯಿಂದ ಒಂದು ವಿಷಯವನ್ನ ಪ್ರಸ್ತಾವ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ. ಅನುಗ್ರಹಕ್ಕೆ ಕಾರಣವಾದ, ಎಲ್ಲರಿಗಿಂತ ಹೆಚ್ಚು ಅನುಗ್ರಹಕ್ಕೆ ಪಾತ್ರವಾಗಿಸಬಹುದಾದ ಪ್ರಸಾದ ಸಾಮಗ್ರೀಂ ಕುರುವನ್ ವಾಣೀಂ ವಾಚಂ ವಾಣೀಂ ಶ್ರುತ್ವಾ ರಾಘವ ಆಚಷ್ಟ. ರಾಘವನು ಹೇಳಿದ. ಅದು ಎಷ್ಟು ಚೆನ್ನಾಗಿದೆ ಅಂದ್ರೆ, ಆ ಕಡೆಯಿಂದ ವಾಣೀಂ ಅನ್ನೋದಕ್ಕೂ ಆ ವಿಶೇಷತೆಗಳನ್ನ ಸೇರಿಸಬಹುದು. ಈಚೆಯಿಂದ ರಾಮನ ಮಾತು ಕೂಡ ವಾಚಂ, ಎಂಥ ಮಾತು ಅಂದ್ರೆ ಪ್ರಸಾದ ಸಾಮಗ್ರೀಂ ಕುರುವನ್ ನಿರ್ವ್ಯಾಜಾಂ ಸರ್ವತೋಧಿಕಾಂ ವಾಚಂ ಆಚಷ್ಟ. ಅನುಗ್ರಹಕ್ಕೆ ಕಾರಣವಾದಂತಹ ಅನುಗ್ರಹವನ್ನ ಮಾಡುತ್ತಾ ಪ್ರಸಾದ ಸಾಮಗ್ರೀಂ ಕುರುವನ್ ಆಚಷ್ಟ, ನಿರ್ವ್ಯಾಜಾಂ ವಾಚಂ ಆಚಷ್ಟ, ಸರ್ವತೋಧಿಕಾಂ ವಾಚಂ ಆಚಷ್ಟ. ಹಾಗೆ ಎರಡೂ ಕಡೆಗೆ ಅನ್ವಯ ಆಗುವ ರೀತಿಯಲ್ಲಿ ಆ ಪದ ಇದೆ. ತುಂಬಾ ಸ್ವಾರಸ್ಯಕರವಾಗಿ ಈ ವಾಕ್ಯವನ್ನು ಬಳಸಿಕೊಂಡಿದ್ದಾರೆ ಅಂತ ಹೇಳಬಹುದು. ಹನುಮಂತನ ಮೇಲೆ ಒಳ್ಳೆಯ ಪ್ರಸನ್ನತೆಯನ್ನು ತೋರುವ ಮಾತು, ಮತ್ತು ಹನುಮಂತ ನನಗೆ ಇಷ್ಟು ಉಪಕಾರ ಮಾಡಿದ್ದಾನೆ, ಆದ್ರಿಂದಾಗ ಅವನಿಗೆ ನಾನು ವಾಪಸ್ ಹೊಗಳುತ್ತೇನೆ ಅಂತ ಇಟ್ಟುಕೊಳ್ಳದೆ, ಒಬ್ಬ ಯೋಗ್ಯನಾದ ವ್ಯಕ್ತಿಯನ್ನು ಗುರುತಿಸುವ ಬಗೆಯ ಮಾತುಗಳನ್ನ, ಎಲ್ಲರಿಗಿಂತ ಹಿರಿದಾದ ರೀತಿಯ ಕಾರ್ಯವನ್ನ ಮಾಡಿದ ಹನುಮಂತನನ್ನ ಕುರಿತು ಈ ಮಾತುಗಳಿಂದ ಆಚಷ್ಟ, ಪುಷ್ಕಳವಾದ ಭಾವನೆಯನ್ನು ತುಂಬಿಕೊಂಡು ರಾಮಚಂದ್ರ ಈ ಮಾತನ್ನಾಡಿದ. ಹನುಮಂತ ಅದೇ ಭಾವದಿಂದ ಆಡಿದಾದ್ರಿಂದ ರಾಮನ ಪ್ರತಿಕ್ರಿಯೆಯು ಅಷ್ಟೇ ಸಹಜವಾಗಿತ್ತು. ರಾಮನ ಪ್ರತಿಕ್ರಿಯೆ ಕೂಡ ಅದೇ ಹನುಮಂತನ ಮಾತಿನಲ್ಲಿದ್ದ ಭಾವವನ್ನೇ ಹೊಂದಿಕೊಂಡಿತ್ತು ಅಂತ ಗೊತ್ತಾಗುತ್ತೆ. ಶ್ರೀ ಹರಿಪ್ರಿಯತಾಂ. ಶ್ರೀಕೃಷ್ಣಾರ್ಪಣಮಸ್ತು.